ದೇವಸ್ಥಾನಗಳು ಉಳಿಬೇಕು, ನಮ್ಮ ಹಾಸ್ಪಿಟಲ್ಗಳು ಉಳಿಬೇಕು. ಇದನ್ನ ಉಳಿಸುವ ಪ್ರಯತ್ನ ಮಾತ್ರವಾಗಿದೆ. ಇನ್ನೊಂದು ಹಿಂದೂ ಸಮುದಾಯ ಅರ್ಥ ಮಾಡಿಕೊಳ್ಬೇಕು. ನಿಮಗೆ ನೀವು ಕಾಲಗಳಿಂದ ಪ್ರಾರ್ಥಿಸುವಂತ ಅದೆಷ್ಟೋ ದೇವಸ್ಥಾನಗಳು ಈ ದೇಶದಲ್ಲಿದೆ. ಯಾಕೆ? ಒಂದು ಮರವನ್ನು ಕಂಡ್ರೆ ಆ ಮರಕ್ಕೆ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಅದೆಷ್ಟೋ ಬೀದಿಗಳಲ್ಲಿ ನೀವು ಕಟ್ಟೆಗಳನ್ನು ಕಟ್ಟಿಕೊಂಡು ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ಧಾರ್ಮಿಕ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಒಮ್ಮೆಯೂ ಕೂಡ ಈ ದೇಶದ ಮುಸಲ್ಮಾನ ಅದರ ವಿರುದ್ಧವಾಗಿ ಮಾತನಾಡಲಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಧಾರ್ಮಿಕ ಆಚರಣೆ ಏನಿದೆ, ನಿಮ್ಮ ಧಾರ್ಮಿಕ ನಂಬಿಕೆ ಏನಿದೆ, ಅದನ್ನ ಗೌರವಿಸಲಿಕ್ಕೆ ನನ್ನ ಧರ್ಮ ನನಗೆ ಕಲಿಸಿದೆ, ನಮ್ಮ ಧರ್ಮ ಕಲಿಸಿದೆ. ಅದಕ್ಕಾಗಿ ಇದುವರೆಗೆ ನಾವು ಎಲ್ಲಿಯೂ ಕೂಡ ನಿಮ್ಮ ಒಂದೇ ಒಂದು ಆಚರಣೆ ವಿರುದ್ಧ, ಒಂದೇ ಒಂದು ನೀವು ಸರ್ಕಾರಿ ಭೂಮಿಯಲ್ಲಿ ರಚಿಸಿದಂತಹ ಮಂದಿರಗಳ ವಿರುದ್ಧ, ಭಜನಾ ಮಂದಿರಗಳ ವಿರುದ್ಧ ನಾವು ಮಾತಾಡಲಿಲ್ಲ. ನಾವು ಗೌರವಿಸಿದ್ದೇವೆ. ಇವತ್ತು ನಾವೇ ದಾನ ಮಾಡಿದಂತಹ, ನಮ್ಮ ಹಿರಿಯರು ಬಿಟ್ಟು ಹೋದಂತಹ ನಮ್ಮದೇ ಹಕ್ಕನ್ನ ಸರ್ಕಾರ ಕಸಿಯುವಾಗ ನೀವು ಯಾಕೆ ಅದನ್ನು ಬೆಂಬಲಿಸ್ತಾ ಇದ್ದೀರಿ? ನೀವು ಯಾಕೆ ಇದನ್ನು ಅವಲೋಕನ ಮಾಡ್ತಾ ಇಲ್ಲ? ಈ ದೇಶದಲ್ಲಿ ಕಾಲಗಳಲ್ಲಿ ಅವರು ಹೂಡಿಟ್ಟಂತಹ ದೇವಸ್ಥಾನಗಳಲ್ಲಿ ಹೂಡಿಟ್ಟಂತಹ ಯಾವುದಾದ್ರೂ ಒಂದು ಆಸ್ತಿಯ ಬಗ್ಗೆ ನಾವು ಇದುವರೆಗೆ ಮಾತಾಡಿದ್ದೇವೆಯಾ? ನಾವು ಮಾತಾಡಲಿಲ್ಲ. ನಾವು ಮಾತಾಡೋದು ಕೂಡ ಇಲ್ಲ. ನಾಳೆ ಯಾವುದಾದ್ರೂ ಒಂದು ದೇವಸ್ಥಾನದ ಪೂಜೆಯನ್ನು ನಿಲ್ಲಿಸಲಿಕ್ಕೆ ಯಾವುದಾದ್ರೂ ಒಬ್ಬ ಅಧಿಕಾರಿ ಮುಂದೆ ಬಂದ್ರೆ ಅದನ್ನ ಪ್ರಶ್ನಿಸಲಿಕ್ಕೆ ಈ ಮುಸ್ಲಿಂ ಸಮುದಾಯ ಮುಂದೆ ಇರ್ತದೆ. ಅದರಲ್ಲಿ ಸಂಶಯವಿಲ್ಲ. ಆದರೆ ನಮ್ಮ ಹಕ್ಕನ್ನು ಕಸಿಯುವಾಗ, ನಮ್ಮ ಧಾರ್ಮಿಕ ವಿಚಾರಗಳಿಗೆ ಹಸ್ತಕ್ಷೇಪವನ್ನು ಮಾಡುವಾಗ, ನನಗೆ ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಜಾತ್ಯತೀತತೆ ನೀಡಿದಂತ ಅವಕಾಶಗಳನ್ನು ಕಸಿದುಕೊಳ್ಳುವಾಗ ನೀವು ನಮ್ಮೊಂದಿಗೆ ನಿಲ್ಲದಿದ್ದರೂ ಪರವಾಗಿಲ್ಲ, ನೀವು ನಮ್ಮ ವಿರುದ್ಧ ನಿಲ್ಲಬಾರದು ಅನ್ನೋದನ್ನ ನಾವು ಬಹಳ ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನೀವು ಒಟ್ಟಾಗಿ ಬಾಳಿದರೆ, ಸೌಹಾರ್ದತೆಯಿಂದ ಬಾಳಿದರೆ, ಭಾವೈಕ್ಯತೆಯಿಂದ ಬಾಳಿದರೆ ಈ ದೇಶ ಉಳಿಯುತ್ತೆ. ಅದು ಬಿಟ್ಟು ಫ್ಯಾಸಿಸ್ಟರಿಂದ, ಸಂಘ ಪರಿವಾರದಿಂದ, RSS ನಿಂದ, ಭಾಗವತರಿಂದ ಈ ದೇಶ ಉಳಿಯುವುದಿಲ್ಲ. ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂತ ಇನ್ನೊಂದು ವಿಚಾರ ಇದೆ. ಈ ವಕ್ಫ್ ಬಿಲ್ ಅನ್ನ ಜಾರಿಗೊಳಿಸುವಂತ ಕೆಲವೇ ದಿನಗಳ ಮುಂದೆ ಈ ದೇಶದ ಪ್ರಧಾನಿ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಸಂಘ ಪರಿವಾರದ ನಾಗಪುರದ ಕಚೇರಿಗೆ ಹೋಗಿ ಭಾಗವತರವರನ್ನ ಭೇಟಿಯಾಗಿ ಬರ್ತಾರೆ. ಜನರು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತೆ ಭರವಸೆ ಇಡುವಾಗಲೂ ಕೂಡ ಈ ದೇಶದಲ್ಲಿ ಬಾಂಬ್ ಸ್ಫೋಟ ಮಾಡಿದಂತ ಪ್ರಜ್ಞಾ ಸಿಂಗ್ಲ ಕೇಸಿನ ಮೇಲೆ ತೀರ್ಪು ನೀಡಬೇಕಾದಂತ ಒಬ್ಬ ನ್ಯಾಯಾಧೀಶ ಕೆಲವೇ ದಿನಗಳು ಬಾಕಿಯಾಗಿದ್ದಾಗ ಟ್ರಾನ್ಸ್ಫರ್ ಆಗ್ತಾರೆ. ಆಲೋಚನೆ ಮಾಡಬೇಕು. ರಾತ್ರಿ 2 ಗಂಟೆಗೆ ಈ ದೇಶದ ಸಂಸತ್ತಿನಲ್ಲಿ 2 ವಿಚಾರಗಳು, 2 ಪ್ರಮೇಯಗಳು ಪಾಸ್ ಆಗುತ್ತದೆ. ಅಂದರೆ ಭಯಾನಕವಾದಂತಹ ದಿನಗಳಿಗೆ ಈ ದೇಶ ಮುಂದೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕಾಗಿದೆ. ವಕ್ಫ್ ಬಿಲ್ಲಿನಲ್ಲಿ ಈ ಮಾಡಿರುವಂತಹ ಪ್ರತಿಯೊಂದು ತಿದ್ದುಪಡಿಯೂ ಕೂಡ, ಅದರ ಪ್ರತಿಯೊಂದು ಪದಗಳು ಕೂಡ ಈ ದೇಶದ ಸಂವಿಧಾನದ ಆಶಯಗಳಿಗೆ ಕೊಡಲಿ ಹೇಟನ್ನು ಹಾಕುವಂತಹ ವಿಚಾರಗಳಾಗಿವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆಗ ಉದವಿ ಉಸ್ತಾದ್ರವರು, ಅಡ್ವೊಕೇಟ್ ಉದವಿ ಉಸ್ತಾದ್ರವರು ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಈ ದೇಶಕ್ಕೆ ನೀಡಿದ್ರು. ನಾನು ಕೂಡ ಈ ಬಿಲ್ ಅನ್ನ ಇಲ್ಲಿ ತರಲಿಕ್ಕೆ ಹೊಟ್ಟಂತಹ ಅಮಿತ್ ಶಾ, ಮೋದಿ, ಬಿಜೆಪಿ, ಸಂಘ ಪರಿವಾರಕ್ಕೆ ಈ ವೇದಿಕೆಯಲ್ಲಿ ಬಹಳ ಸ್ಪಷ್ಟಪಡಿಸುವಂತ ವಿಚಾರವಾಗಿದೆ. ವಕ್ಫ್ ಅದು ಅಲ್ಲಾಹನದ್ದಾಗಿದೆ. ಅದು ಅಲ್ಲಾಹನದು. ಹಿಂದೆಯೂ ಅಲ್ಲಾಹನದಾಗಿತ್ತು, ಈಗಲೂ ಅಲ್ಲಾಹನಾಗಿದೆ. ಇನ್ಶಾ ಅಲ್ಲಾಹ್ ಅದು ನಾಳೆಯೂ ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಅದು ಅಲ್ಲಾಹನದ್ದೇ ಆಗಿರ್ತದೆ. ಅದನ್ನು ನೀವು ತಡೆಯುವುದಾದರೆ ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಈ ಸಂವಿಧಾನವನ್ನು ಹಿಡಿದುಕೊಂಡು, ಈ ದೇಶದ ಸಂವಿಧಾನವನ್ನು ಹಿಡಿದುಕೊಂಡು ನಿಮ್ಮನ್ನ ಎದುರಿಸಲಿಕ್ಕೆ, ಪ್ರತಿರೋಧಿಸಲಿಕ್ಕೆ ತಯಾರಾಗಿದ್ದೇವೆ. ನಾನು ಅಮಿತ್ ಶಾ ಅವರ ಭಾಷೆಯಲ್ಲೇ ಅವರಿಗೆ ಹೇಳ್ತಾ ಇದ್ದೇನೆ, ತುಮಾರೆ ಬಂದೂಕ್ ಮೇ ಗೋಲಿ ಕಂ ಪಡೆಗೆ,
तुम्हारे बंदूक में गोली कम पड़ेगे लेकिन हमारे सीने नहीं ಆಟಗಾರರು ಅವರು ಅವರ ಕಾಲಪಾಣಿಯ ಶಿಕ್ಷೆಯನ್ನು ಅನುಭವಿಸಿದ್ರು, ಅದನ್ನು ಎದುರಿಸಿದ್ರು. ಅವರ ನೇಣುಗಂಬಕ್ಕೆ ಹತ್ತಿ ಅಶ್ಫಾಕ್ ಉಲ್ಲಾ ಖಾನ್ ಅಂತವರು ಈ ದೇಶದಲ್ಲಿ ಹುತಾತ್ಮರಾದ್ರು. ಆದರೆ ನೀವು ಪೂಜಿಸುವಂತಹ ಸಾವರ್ಕರ್ ನಂತವರು ಕ್ಷಮಾಪತ್ರವನ್ನು ಬರೆದು ಈ ದೇಶವನ್ನ ಅವರ ಕಾಲಿನಡಿಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಈ ಮುಸಲ್ಮಾನರು ತಯಾರಾಗಲಿಲ್ಲ. ಅಂದು ಉಲಾಮಗಳು ಹೇಳಿದ್ರು, ನೀವು ಈ ದೇಶಕ್ಕಾಗಿ ಹೋರಾಟ ಮಾಡಲಿಕ್ಕೆ ಹುತಾತ್ಮರಾಗಲಿಕ್ಕೆ ತಯಾರಾಗಬೇಕಂತ ಹೇಳಿದ್ರು. ಇವತ್ತು ನಮ್ಮ ಉಲಾಮಗಳು ಇಲ್ಲಿ ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿಕೊಂಡು ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಈ ಹೋರಾಟದಿಂದ ಹಿಂದೆ ಸರಿಬೇಡಿ, ಮುಂದುವರಿಯಿರಿ. ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡೋಣ, ಧ್ವನಿ ಎತ್ತೋಣ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ಹೋರಾಟದ ಹೆಸರಲ್ಲಿ ಎಂ ಕೆ ಫೈಜಿಯನ್ನ ಮೊದಲ ಇರೆಯಾಗಿ ಈ ದೇಶದ ಜೈಲಿಗೆ ಕಟ್ಟಲಾಗಿದೆ. ಆದರೂ ಕೂಡ ನಾವು ಹಿಂದೆ ಸರಿಯುವುದಿಲ್ಲ. ಈ ಉಲಾಮಗಳು ಕರೆಕೊಟ್ಟಂತ ಈ ಹೋರಾಟದಲ್ಲಿ SDP ಅನ್ನುವಂತಹ ಪಕ್ಷದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ನಾವು ಮುಂಚೂಣಿಯಲ್ಲಿ ಇರ್ತೇವೆ, ನೀವು ಕೂಡ ಮುಂಚೂಣಿಯಲ್ಲಿ ಇರಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್.